ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತಾ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 18-19 ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 29 ವರ್ಸ್ 18 and 19. ನಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಇಸ್ರಾಯೇಲ್ಯರ ದೇವರೇ ಯೆಹೋವನೇ, ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಅವರಿಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸಿದ್ದೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ಇದು ದಾವೀದನು ತನ್ನ ಜನರಿಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಪ್ರಜೆಗಾಗಿಯೂ, ತನ್ನ ಮಗನಾದ ಸೊಲೊಮೋನನಿಗಾಗಿಯೂ ಮಾಡಿದ ಒಂದು ಪ್ರಾರ್ಥನೆಯ ಒಂದು ಅಂಶವಾಗಿದೆ. ಇದರಲ್ಲಿ ಮುಖ್ಯವಾದ ಕಾರ್ಯ ಏನು? ಇವತ್ತು ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮಗಳಿಗಾಗಿ ಮಾಡಬೇಕಾದ ಪ್ರಾರ್ಥನೆಯ ಒಂದು ಮುಖ್ಯವಾದ ಅಂಶವಾಗಿರುತ್ತದೆ. ನಾವು ಹಲವಾರು ವಿಷಯಗಳನ್ನು ಕವರ್ ಮಾಡುತ್ತೇವೆ ನಮ್ಮ ಮಕ್ಕಳಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವುದರಲ್ಲಿ. ಆದರೆ ಕೆಲವೊಂದು ಅಂಶಗಳು ಮುಖ್ಯವಾಗಿರುತ್ತದೆ. ಅದನ್ನು ದಾವೀದನು ಸ್ಪಷ್ಟವಾಗಿ ಮಾಡುತ್ತಾ ಇದ್ದಾನೆ. ಇದು ನನ್ನ ಓದುವಾಗ ನನಗೆ ತುಂಬ ಮನಸ್ಸಿಗೆ ಮುಟ್ಟುವಂಥ ಒಂದು ಕಾರ್ಯವಾಗಿತ್ತು. ನೋಡಿರಿ, ಇಲ್ಲಿ ನೋಡುತ್ತಾ ಇದ್ದೇವೆ. ನೋಡಿರಿ, ಇಲ್ಲಿ ನನ್ನ ಪ್ರಜೆಗಳು ಇವತ್ತು ದೇವರ ಆಲಯವನ್ನು ಕಟ್ಟುವುದಕ್ಕೆ ಉದಾರವಾಗಿ ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ದೇವರ ಕೆಲಸಕ್ಕಾಗಿ. ದೇವರೇ, ಇದೇ ಮನಸ್ಸು ಯಾವಾಗಲೂ ಇರಲಿ. ಈ ಯಥಾರ್ಥ ಮನಸ್ಸು, ಈ ಸ್ಥಿರಚಿತ್ತವಾದ ಮನಸ್ಸು ದೇವರ ಕಾರ್ಯಕ್ಕೆ, ದೇವರಿಗೆ ಕೊಡುವ ವಿಚಾರದಲ್ಲಿ ಅವರ ಮನಸ್ಸು, ಹೃದಯ, ಜೀವನ ಯಾವಾಗಲೂ ಹೀಗೇ ಇರಲಿ ಎಂಬುದಾಗಿ ಒಂದು ವಿಷಯ. ಎರಡನೆಯದಾಗಿ ಅವನು ಹೇಳುತ್ತಾ ಇದ್ದಾನೆ, ನನ್ನ ಮಗನಾದ ಸೊಲೊಮೋನನು ಈ ಆಲಯವನ್ನು ಕಟ್ಟಬೇಕಾಗಿದೆ. ದೇವರೇ, ಅವನಿಗೆ ಬೇಕಾದ ಎಲ್ಲ ಜ್ಞಾನವನ್ನು ಕೊಡು ಸ್ವಾಮಿ, ಅವನಿಗೆ ಬೇಕಾದ ಸಹಾಯವನ್ನು ಕೊಡು ಸ್ವಾಮಿ. ಅವನು ಯಾವಾಗಲೂ ಯಥಾರ್ಥ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ ನಿನ್ನ ನಿಯಮ, ನಿನ್ನ ವಿಧಿಗಳು, ನಿನ್ನ ಆಜ್ಞೆಗಳು, ನೋಡಿ, ಆಜ್ಞೆ, ನಿಯಮ, ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೇ ಯಾವಾಗಲೂ ಅವನು ಕೈಕೊಂಡು ನನ್ನ ಈ ಮಂದಿರವನ್ನು ಅವನು ಕಟ್ಟಿ ಮುಗಿಸಬೇಕು. ದೇವರೇ, ಅವನಿಗೆ ಆ ಮನಸ್ಸನ್ನು ಕೊಡು. ಆ ಮಂದಿರವನ್ನು ಕಟ್ಟಿ ತೀರಿಸುವುದಕ್ಕೆ ಬೇಕಾದ ಎಲ್ಲ ಕೃಪೆಯನ್ನು ಕೊಡು ಸ್ವಾಮಿ. ಹಲ್ಲೆಲೂಯಾ. ನಾನು ಶೇಖರಿಸಿ ಇಟ್ಟಿದ್ದೇನೆ ವಸ್ತುಗಳು, ನಾನು ಅದಕ್ಕೆ ಬೇಕಾದ ಎವ್ರಿಥಿಂಗ್ ಈಸ್ ಮೇಡ್ ರೆಡಿ. ಆದರೆ ಜಸ್ಟ್ ಬಿಕಾಸ್ ಎವ್ರಿಥಿಂಗ್ ಈಸ್ ರೆಡಿ, ಹಣ ಇದೆ, ವಸ್ತು ಇದೆ, ಐಶ್ವರ್ಯ ಇದೆ, ಎಲ್ಲ ಮೆಟೀರಿಯಲ್ ಇದೆ, ಎಲ್ಲ ಜ್ಞಾನ ಇದೆ, ಪ್ಲ್ಯಾನ್ ಇದೆ, ಆರ್ಕಿಟೆಕ್ಚರ್ ಇದೆ, ಎಲ್ಲ ಇದೆ. ಆದರೂ ದೇವರೇ, ನನ್ನ ಮಗನ ಅದನ್ನು ಯಥಾರ್ಥ ಚಿತ್ತನಿಂದ, ಮನಸ್ಸಿನಿಂದ ಅವನು ಕಟ್ಟಿ ಮುಗಿಸೋದಕ್ಕೆ ಬೇಕಾದ ಕೃಪೆ ಕೊಡಪ್ಪ. ಅವನು ಇದುವರೆಗೂ ನಿನ್ನ ಆಜ್ಞೆ, ನಿಯಮಗಳನ್ನು, ವಿಧಿಗಳನ್ನು ಕೈಕೊಂಡ ಹಾಗೆ ಕೊನೆಯ ತನಕ ಅವನು ಕೈಕೊಂಡು ನಡಿಬೇಕು ಎಂಬುದ. ಯಾವುದೇ ಕಾಲಘಟ್ಟ ಬರಲಿ, ಹೆಚ್ಚಳ ಬರಲಿ, ಕಡಿಮೆಯಾಗಿ ಬರಲಿ, ಕಡಿಮೆತನ ಬರಲಿ, ಬಡತನ ಬರಲಿ, ಐಶ್ವರ್ಯ ಬರಲಿ, ಏನೇ ಬರಲಿ, ಅಪ್ಪ, ನನ್ನ ಮಗನು, ನನ್ನ ಜನರು ನಿನ್ನ ಮುಂದೆ ಯಥಾರ್ಥರಾಗಿರಬೇಕು, ಕಡೆ ತನಕ ಇರಬೇಕು ಎಂಬುದಾಗಿ ಅವನ ಪ್ರಾರ್ಥನೆ, ಸುಂದರವಾದ ಪ್ರಾರ್ಥನೆ. ಇದು ನಮ್ಮ ಪ್ರಾರ್ಥನೆಯಾಗಿ ಬದಲಾಗಲಿ. ನಮ್ಮ ಮಕ್ಕಳು, ನಮ್ಮ ಕುಟುಂಬಕ್ಕಾಗಿ, ನಮ್ಮವರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಮನಸ್ಸು, ಆ ಯಥಾರ್ಥ ಮನಸ್ಸು, ದೇವರ ವಿಧಿ, ನಿಯಮ, ಆಜ್ಞೆಗಳಿಗೆ ಕೈಗೊಳ್ಳುವ ಮನಸ್ಸು, ಹಲ್ಲೆಲೂಯಾ, ದೇವರಿಗೆ ಭಯಪಡುವ ಮನಸ್ಸು, ಯೆಹೋವನಿಗೆ ಭಯಪಡುವ ಮನುಷ್ಯನು ಇಂತಹ ರೀತಿಯಲ್ಲಿ ಆಶೀರ್ವದಿಸಲ್ಪಡುವನು. ಅವನ ಹೆಂಡತಿ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಹಲ್ಲೆಲೂಯಾ, ಅವನ ಕೈ ಕೆಲಸವು ಈ ರೀತಿಯಾಗಿ ಆಶೀರ್ವದಿಸಲ್ಪಡುತ್ತದೆ. ಯೆಹೋವನಿಂದ ದಯೆ ದೊರಕಲ್ಪಡುತ್ತದೆ. ಈ ವಾಗ್ದಾನಗಳು ನೆರವೇರುವಂತೆ ದೇವರೇ, ನಮ್ಮ ಕುಟುಂಬಗಳಿಗಾಗಿ ನಾವು ಬೇಡಿಕೊಳ್ಳುವವರಾಗಿದ್ದೇವೆ. ನಿನ್ನ ವಾಗ್ದಾನದ ತುಂಬಿದ
ವಾಗ್ದಾನಗಳಿಂದ ತುಂಬಿದ ಒಂದು ಕುಟುಂಬ, ಒಂದು ಹಾಲೆಲೂಯ ಮನೆತನವಾಗಿ ನಮ್ಮೆಲ್ಲರ ಕುಟುಂಬಗಳು, ಮನೆತನಗಳು ಬದಲಾಗಬೇಕು. ದಾವೀದನು ಒಂದು ತಂದೆಯಾಗಿ ಹಾಲೆಲೂಯ ಅರಸನಾಗಿ ಅಭಿಷೇಕಿಸಲ್ಪಡುವಾಗ ಸೊಲೊಮೋನನ ಮೇಲೆ ಕೈಹಿಟ್ಟು ಅವನ ಆಶೀರ್ವದಿಸಿ ಬೇಡಿಕೊಂಡಿದ್ದ. ಅದೇ ರೀತಿಯಾಗಿ ದೇವರೇ, ನಾವು ಕೂಡ ನಮ್ಮ ಮಕ್ಕಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಅಭಿಷೇಕಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮಕ್ಕಳು ನಿನ್ನ ಮುಂದೆ ಯಥಾರ್ಥ ಚಿತ್ತರಾಗಿ ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಸೇವಿಸಿ, ನಿನ್ನ ವಿಧಿವಿಧಾನಗಳನ್ನು, ನಿನ್ನ ಮಾತುಗಳಿಗೆ ಕೈಗೊಂಡು ನಿನ್ನ ಮಾತುಗಳನ್ನು ವಿಧೇಯರಾಗುವಂತೆ ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡಲಿ. ನಮ್ಮ ಮಕ್ಕಳು ಅಭಿವೃದ್ಧಿ ಆಗಲಿ. ನಮ್ಮ ಮಕ್ಕಳು ಜ್ಞಾನವುಳ್ಳವರಾಗಿರಲಿ. ನಮ್ಮ ಮಕ್ಕಳು ಎಲ್ಲರಿಗಿಂತ ಶ್ರೇಷ್ಠವಾಗಿ ಬದಲಾಗಲಿ. ನಮ್ಮ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಲಿ, ನಿನ್ನ ಅಭಿಷೇಕ ಇಳಿದು ಬರಲಿ ಸ್ವಾಮಿ ಎಂಬುದಾಗಿ ನಮ್ಮೆಲ್ಲ ಮಕ್ಕಳನ್ನು, ಕುಟುಂಬಗಳನ್ನು ನಿನ್ನ ಕೈಯಲ್ಲಿ ಈ ಹರಾಮ ಸಂದಲ ರಬಾಕಬ ನಿನ್ನ ಮುಂದೆ ಆಶೀರ್ವದಿಸ್ತಾ ಇದ್ದೀವಪ್ಪ. ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಮಕ್ಕಳು ಹಾಲೆಲೂಯ ನಿನ್ನ ಮಕ್ಕಳ ಮೇಲೆ, ಎಲ್ಲ ಮಕ್ಕಳ ಮೇಲೆ ಎಸಪ್ಪ, ಒಂದೊಂದು ಯವನಸ್ಥರ ಮೇಲೆ ಥ್ಯಾಂಕ್ ಯು ಲಾರ್ಡ್. ನಿನ್ನ ಆಶೀರ್ವಾದ ಇಳಿದು ಬರಲಿ ಅಪ್ಪ, ನಿನ್ನ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ಸೊಲೊಮೋನ್ ಮೇಲೆ ಇಳಿದು ಬಂದ ಜ್ಞಾನ, ಐಶ್ವರ್ಯ, ಅಭಿಷೇಕ, ರಾಜತ್ವ, ವಿಶ್ರಾಂತಿ, ಎಸ್ ಲಾರ್ಡ್ ಎಲ್ಲವೂ ರಾಜ, ಎಲ್ಲವೂ ನಮ್ಮ ಒಬ್ಬೊಬ್ಬರ ಮಕ್ಕಳ ಮೇಲೆ ಇಳಿದು ಬರಲಿ. ಇವತ್ತು ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪರಿಶುದ್ಧಾತ್ಮ ದೇವರು ಇವತ್ತು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವ ದಿನವಾಗಿದೆ. ಹಾಲೆಲೂಯ. ನಾವು ಕೂಡ ನಮ್ಮ ಮಕ್ಕಳ ಮೇಲೆ ಕೈಯಿಟ್ಟು ಅವರನ್ನು ಅಭಿಷೇಕಿಸಿ, ಅವರನ್ನು ಆಶೀರ್ವದಿಸಿ, ಅವರಿಗಾಗಿ ನಾವು ಮಾಡುವ ಪ್ರಾರ್ಥನೆ ಎಂದಿಗೂ ಬರಿಯಾಗಿ ಹೋಗುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.